ಕಾಂಗ್ರೆಸ್ನ ಸಿಎಲ್ಪಿ ಮೀಟಿಂಗ್ನಲ್ಲಿ ಪಕ್ಷೇತರ ಶಾಸಕರು ಕೂಡ ಭಾಗಿಯಾಗಿರುವಂಥದ್ದು ಮತ್ತೊಂದು ಕುತೂಹಲಕಾರಿ ವಿಚಾರ. ಲತಾ ಮಲ್ಲಿಕಾರ್ಜುನ್ ಹಾಗೇನೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಿದ್ರು. ಸಿಎಲ್ಪಿ ಮೀಟಿಂಗ್ ಅಲ್ಲಿ ಶಾಸಕರುಗಳಿಗೆ ತರಬೇತಿ ಕೊಡುವಂತಹ ಕೆಲಸ ಆಯಿತು, ಮತದಾನ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳುವ ಕೆಲಸ ಆಯಿತು. ಇದೇ ಸಂದರ್ಭದಲ್ಲಿ ಈ ಸಿಎಲ್ಪಿ ಮೀಟಿಂಗ್ ನಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಶಾಸಕಿ ಲತಾ ಮಲ್ಲಿಕಾರ್ಜುನ್ ಭಾಗಿಯಾಗಿದ್ರು. ಆದರೆ ಜನಾರ್ದನ್ ರೆಡ್ಡಿ ಮಾತ್ರ ಈ ಸಿಎಲ್ಪಿ ಮೀಟಿಂಗ್ ನಿಂದ ದೂರ ಉಳಿದಿದ್ರು. ಅಲ್ಲಿಗೆ ಕಾಂಗ್ರೆಸ್ಗೆ ಮತ ಹಾಕ್ತೀನಿ ಅಂತ ಹೇಳಿದ ಜನಾರ್ದನ್ ರೆಡ್ಡಿ ನಿಧಾನಕ್ಕೆ ಕಾಂಗ್ರೆಸ್ನಿಂದ ದೂರ ಉಳಿದ್ರ. ಹಾಗಿದ್ರೆ ಜನಾರ್ದನ್ ರೆಡ್ಡಿ ಅವರ ಮತ ಕಾಂಗ್ರೆಸ್ಗೆ ಸಿಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ನಡೀತಾ ಇರುವಂತಹ ಬೆಳವಣಿಗೆಯಿಂದ ಸಿಗ್ತಾ ಇದೆ. ಸಹಜವಾಗಿ ಕ್ಷಣ ಕ್ಷಣಕ್ಕೂ ರಾಜ್ಯಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಒಂದೊಂದು ವಿಚಾರಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪಕ್ಷೇತರ ಶಾಸಕರ ಮತ ಯಾರಿಗೆ ಅನ್ನುವಂತಹ ಪ್ರಶ್ನೆಗೆ ಈಗಾಗಲೇ ಲತಾ ಮಲ್ಲಿಕಾರ್ಜುನ್ ನಮ್ಮ ಮತ ಕಾಂಗ್ರೆಸ್ಗೆ ಅಂತ ಹೇಳಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ, ಜನಾರ್ದನ್ ರೆಡ್ಡಿ ಇವ್ರು ಯಾರಿಗೆ ಮತದಾನ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ಸಿಎಲ್ಪಿ ಮೀಟಿಂಗ್ ಅಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭಾಗಿಯಾಗಿದ್ದಾರೆ. ಆದರೆ ಸಿಎಲ್ಪಿ ಮೀಟಿಂಗ್ಗೆ ಜನಾರ್ದನ್ ರೆಡ್ಡಿ ಅವರು ಬಂದಿಲ್ಲ. ದೂರ ಉಳಿಯುವ ಮೂಲಕ ಸಂದೇಶ ರವಾನೆ ಮಾಡಿದಾರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಹಾಗಿದ್ದರೆ ಜನಾರ್ದನ್ ರೆಡ್ಡಿ ಯಾರಿಗೆ ಮತದಾನ ಮಾಡ್ತಾರೆ? ಅದರ ಜೊತೆಗೆ ಲತಾ ಮಲ್ಲಿಕಾರ್ಜುನ್ ಮತ್ತು ದರ್ಶನ್ ಪುಟ್ಟಣ್ಣಯ್ಯ, ಗೌರಿಬಿದನೂರು ಶಾಸಕರು, ಇವರೆಲ್ಲರ ಮತದಾನ ಯಾರಿಗೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಸರಿಯಾಗಿ 9 ಗಂಟೆಯಿಂದ 1ನೇ ಮಹಡಿಯ 106ನೇ ನಂಬರ್ ಕೊಠಡಿಯಲ್ಲಿ ಮತದಾನ ಪ್ರಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪಕ್ಷೇತರ ಶಾಸಕರು ಯಾರಿಗೆ ಜೈ ಅಂತಾರೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ರಾಜ್ಯಸಭೆ ಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇರೋದು ಒಂದ್ ಕಡೆ, ಆದರೆ ಕ್ಷಣದಿಂದ ಕ್ಷಣಕ್ಕೆ ರಂಗೇರುವಂತಹ ಮೋಡನ್ನ ಈಗ ಪಡೆದುಕೊಂಡಿದೆ. ಇನ್ನೇನು ಕೆಲವೇ ಕ್ಷಣ, ಸರಿಯಾಗಿ 8 ಗಂಟೆ 15 ನಿಮಿಷ ಸಮಯ, 9 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಫಲಿತಾಂಶ ಆಚೆ ಬರುತ್ತೆ. 4 ಅಭ್ಯರ್ಥಿಗಳು ಯಾರ್ಯಾರು ಗೆಲ್ತಾರೆ, ಯಾರ್ಯಾರು ಸೋಲ್ತಾರೆ, ಯಾರ ಮತ ಯಾರಿಗೆ ಅಡ್ಡ ಮತದಾನ ಆಗುತ್ತಾ, ಅಡ್ಡ ಮತದಾನ ಆದರೆ ಯಾವ ರೀತಿಯ ಪರಿಣಾಮವನ್ನು ಆ ಶಾಸಕರು ಎದುರಿಸಬೇಕಾಗುತ್ತೆ. ಈಗಾಗಲೇ ಚೀಫ್ ವಿಪ್ ಹೇಳ್ತಾ ಇದ್ರು, 3 ಹಂತದಲ್ಲಿ ವಿಪ್ ಅನ್ನ ಜಾರಿ ಮಾಡಿದ್ದೇವೆ, ಯಾರು ಕೂಡ ಅಡ್ಡ ಮತದಾನವನ್ನ ಮಾಡೋದಿಲ್ಲ, ಅಡ್ಡ ಮತದಾನವನ್ನ ಮಾಡಿದ್ರೆ ಶಾಸಕತ್ವ ಅನರ್ಹ ಆಗುತ್ತೆ, ಹೀಗಾಗಿ ಮಾಡೋದ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಕುಪೇಂದ್ರ ರೆಡ್ಡಿ ಹೇಳ್ತಾ ಇರೋದು, ಗೆಲುವಿನ ವಿಶ್ವಾಸ ಇದೆ, ಕಾದು ನೋಡಿ, ನಾವು ಗೆಲ್ತೀವಿ ಅಂತಾನೆ 5ನೇ ಕ್ಯಾಂಡಿಡೇಟ್ ಅನ್ನ ಅಖಾಡಕ್ಕೆ ಇಳಿಸಿದೀವಿ, ಅದು ಮತ ಹೇಗ್ ಬರುತ್ತೆ ಕಾದು ನೋಡಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅಡ್ಡ ಮತದಾನದ ಅಭಯವನ್ನ ಈ ದೋಸ್ತಿಗಳಿಗೆ ಕಾಂಗ್ರೆಸ್ನ ಕೆಲವು ಶಾಸಕರು ನೀಡಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸೊ ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದ್ರೆ ಕುಪೇಂದ್ರ ರೆಡ್ಡಿ 5ನೇ ಅಭ್ಯರ್ಥಿಯಾಗಿ ಅಖಾಡದಲ್ಲೇನಿದ್ದಾರೆ, ಇವರು ಗೆಲ್ತಾರ ಅನ್ನುವಂತಹ ಪ್ರಶ್ನೆ. ಇನ್ನಷ್ಟು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಸದ್ಯಕ್ಕೆ ಈ ಆಡಳಿತ ಪಕ್ಷದ ಎಲ್ಲ ಕಾಂಗ್ರೆಸ್ಗೂ ಸ್ಟೇ ಆಗಿರುವಂತಹ ಹಿಲ್ಟನ್ ಹೋಟೆಲ್, ಆ ಹೋಟೆಲ್ನ ಮುಂಭಾಗದಿಂದ ನನ್ನ ಕೊಲೀಗ ನಾಗೇಂದ್ರ ಬಾಬು ಈಗಾಗಲೇ ನಿರಂತರ ವರದಿಯನ್ನ ನೀಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓವರ್ ಟು ಯು. ಶ್ರೀಪಾದ್, ನಾನೀಗ ನನ್ನ ವಿಜಯ್ ಕೃಷ್ಣ ಅವ್ರಿಗೆ ಹೇಳ್ತೀನಿ, ನನ್ನ ಬಲಭಾಗದಲ್ಲಿ ಇಲ್ಲಿಂದ ನಾವು ದೂರದಿಂದ ಒಂದು ಒಳಗಿನ ದೃಶ್ಯಾವಳಿ ಏನೆಲ್ಲ ಮೂಮೆಂಟ್ಗಳಾಗ್ತದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವು ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೋಡಿ, ಈಗ ಹಿಲ್ಟನ್ ಹೋಟೆಲ್ನ ಒಳಭಾಗಕ್ಕೆ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಅಲ್ಲಿ ಸಾಯಿ ಟ್ರಾವೆಲ್ಸ್ಗೆ ಸೇರಿದಂಥ 4 ಖಾಸಗಿ ಲಕ್ಸುರಿ ಬಸ್ಗಳು ಹೋಗಿದ್ದನ್ನು ಗಮನಿಸಿದ್ವಿ. ಈಗ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ ಮಾತ್ರ ನೋಡೋದಕ್ಕೆ ಸಾಧ್ಯ. ಒಳಭಾಗದಲ್ಲಿ ಬಸ್ಗಳು ನಿಂತಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, 4 ಲಕ್ಸುರಿ ಬಸ್ಗಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಬಸ್ನಲ್ಲಿ ತೆರಳುತ್ತಾರೆ. ಎಲ್ಲ ಶಾಸಕರು ಕೂಡ ಇಲ್ಲಿಂದ ತೆರಳುತ್ತಾರೆ, ಕೆಲ ನಾಯಕರು ಕೂಡ ಇದೇ ಬಸ್ನಲ್ಲಿ ತೆರಳುತ್ತಾರೆ ಅನ್ನುವ ಮಾಹಿತಿ ಇದೆ. ಅಲ್ಲಿ ಸಾಕಷ್ಟು ಮೂಮೆಂಟ್ಗಳಾಗ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಶಾಸಕರಿಗೆ, ಕಾಂಗ್ರೆಸ್ನ ಶಾಸಕರಿಗೆ ಪಾಠವನ್ನು ಮಾಡಲಾಗಿದೆ, ಯಾವ ರೀತಿಯಾಗಿ ಮತದಾನವನ್ನು ಮಾಡಬೇಕು, ಅದರ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಎಲ್ಲರಿಗೂ ಕೂಡ
ಒಂದಷ್ಟು ಪಾಠವನ್ನು ಮಾಡುವಂಥ ಕೆಲಸಗಳಾಗಿದೆ. ನಾವೀಗೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಹೋಟೆಲ್ನ ಮುಂಭಾಗದ ಈ ಕ್ಷಣದ ಲೈವ್ ದೃಶ್ಯಾವಳಿ ನೋಡಿ. ಅಲ್ಲಿ ಪೊಲೀಸ್ ವಾಹನಗಳನ್ನು ಹಾಕಲಾಗಿದೆ, ಒಂದು KSRP ತುಕಡಿಯನ್ನು ಕರೆಸಿಕೊಳ್ಳಲಾಗಿದೆ, ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರು ತೋರಿಸ್ತಾ ಇದ್ದಾರೆ, ಅಲ್ಲಿ ಬಸ್ಗಳು ನಿಂತಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. 4 ಬಸ್ಗಳು, ಒಂದು ಅಲ್ಲಿ ಹೋಟೆಲ್ನ ಮುಂಭಾಗದಲ್ಲಿ 3 ಬಸ್ಗಳು ನಿಂತಿದ್ದಾವೆ. 3 ಬಸ್ಗಳು ರೆಡಿಯಾಗಿ ನಿಂತಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕರು ಅಲ್ಲಿಂದ ಹೋಗ್ತಾರೆ ಎನ್ನುವ ಮಾಹಿತಿ ಕೂಡ ಇದೆ. ಇದೇ ಬಸ್ಗಳು ನಾವೇನೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ, ಅದೇ ಬಸ್ಗಳಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರನ್ನು ಕೂಡ ಕರೆದುಕೊಂಡು ಹೋಗ್ತಾರೆ ಅಂತ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಸೊ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಾವು ಏನು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ, ಇದೇ ಹಿಲ್ಟಾನ್ ಹೋಟೆಲ್ನಲ್ಲಿರುವಂಥ ಎಲ್ಲ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಒಳಗಡೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಇನ್ಸೈಡ್ ಮಾಹಿತಿ ನಮಗೆ ಸಿಗಬೇಕು. ಆದರೆ ರಾಜ್ಯಸಭಾ ಮತದಾನದ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಕುತೂಹಲ ಒಂದು ಕಡೆ ಆದರೆ, ಎಲ್ಲರೂ ಕೂಡ ಇವರಿಗೆ ಮತವನ್ನು ಹಾಕ್ತಾರ ಅನ್ನೋದು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಅಲ್ಲಿ ಒಳಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ, ಬಸ್ಗಳು ಬಂದು ನಿಂತಿರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಬಸ್ಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಇದೇ ಬಸ್ನಲ್ಲಿ 4 ಬಸ್ಗಳನ್ನು ಬುಕ್ ಮಾಡಿರುವಂಥ ಕಾಂಗ್ರೆಸ್ ನಾಯಕರು ಆ ಬಸ್ಗಳಲ್ಲಿ ಕರೆದುಕೊಂಡು ಹೋಗ್ತಾರೆ. ನೋಡಿ, ಚುನಾವಣೆಯಲ್ಲಿ ಸಮರ್ಪಕ